ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಕನ್ನಡ ಬ್ಲಾಗ್ಸ್. ಸೊ ಫುಲ್ಲು ಶಾಪಿಂಗ್ ಅಂದರೆ ಶಾಪಿಂಗು. ಸೊ ಮೊನ್ನೆ ಎಲ್ಲಿ ಶಿವಾಜಿನಗರ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಬಂದ್ವಿ. ಆ ವಿಡಿಯೋನ ಹೋಗಿ ಫಸ್ಟ್ ನೋಡ್ಕೊಬನ್ನಿ. ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಫೈನಲಿ ಬಂದಿದ್ದೀವಿ ಶಿವಾಜಿನಗರ್ಗೆ. ಬರ್ಡೇಗಳನ್ನ ಇವತ್ತು ಬಿಸಿಲಲ್ಲಿ ಅಳಿಸ್ತಾ ಇದ್ದೀವಿ. ಸ್ಲಿಪ್ಪರ್ ನೋಡ್ತಾ ಇದ್ವಿ, ಸ್ಲಿಪ್ಪರ್ ತೊಗೊಳ್ಳೋಣ ಅಂತ. ಈ ಅಂಗಡಿಲೇ ಎಲ್ಲರದು ಆಯಿತು. ಸೊ ಏನೇನು ತೊಗೊಂಡ್ವಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ತಗೊಂಡನಕ್ಕ ಎಲ್ಲ ತಗೊಂಡ ದೊಡ್ಡ ಬ್ಯಾಗ್. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಬಂದ್ಬಿಟ್ಟು ಶಿವಾಜಿನಗರದಲ್ಲೇ ಶಾಪ್ ಮಾಡಿಬಿಟ್ವಿ. ಸ್ವಲ್ಪ ನಿಯರ್ ಬೈ, ಇನ್ನೊಂಚೂರು ಹೋಗಿದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಸಿಗೋದು. ಸೊ ಎಲ್ರಿಗೂ ಸಾಕಾಗಿತ್ತು, ಟ್ರಾವೆಲಿಂಗೇ ಜಾಸ್ತಿ ಆಗಿತ್ತು. ನಿದ್ದೆ ಹೊಡಿತಾವೆ ಗೈಸ್. ಇಲ್ಲಿ ಯಾವುದೋ ಅನ್ಲಿಮಿಟೆಡ್ಗೆ ಅಂತ ಬಂದು ನೋಡೋಣ, ಕ್ಲೋಸ್ ಆಗಿಬಿಟ್ಟೈತೆ. 7 ಮೇಲೆ ಓಪನು. ಮತ್ತೆ ಇವಾಗ ನಮ್ಮನೆ ಕಡೆಗೆ ಬುಕ್ ಮಾಡ್ಕೊಂಡಿದ್ದೀವಿ ಆಟೋನ. ಮತ್ತೆ ಗಾಡಿ ಎಲ್ಲೋ ನಿಲ್ಸಿದ್ದೀನಿ. ಮತ್ತೆ ಯಾಕೋ ಚೆನ್ನಾಗಿಲ್ಲ. ಟೈಮ್ ಸರಿಲ್ಲ, ಹೊಟ್ಟೆ ಇಷ್ಟೈತೆ. 5:15 ಆಯಿತು. ನಮ್ಮ ಮಮ್ಮಿ ಹೊತ್ತು ಹೊಟ್ಟೆ ಇಷ್ಟವಾಗಿ ಇನ್ನೇನು ಬಿದ್ದೈತೆ. ಫೈನಲಿ 6 ಗಂಟೆಗೆ ಮಧ್ಯಾಹ್ನದ ಊಟ ಮಾಡ್ತಾಯಿದ್ವಿ. ಸೊ ನೈಟು ಮಧ್ಯಾಹ್ನದ್ದು ಎಲ್ಲ ಸೇರಿ ಒಟ್ಟಿಗೆ. ಗೈಸ್, ಈಗ ತಾನೇ ಮನೆಗೆ ಬಂದ್ವಿ. ಈ ಚಿಬ್ಬಿನ ಅವ್ರ ಅತ್ತೆ ಮನೆಯಲ್ಲಿ ಬಿಟ್ಟಿದ್ವಿ. ಅವಳನ್ನ ಕರ್ಕೊಂಡು ಬಂದ್ವಿ. ಸಿಂಪಲ್ ಶಾಪಿಂಗ್. ನಾನು ಅಂದ್ಕೊಂಡೆ ಮನೆ ಮುಂದೆ ಇಷ್ಟರ ಕಷ್ಟೂರು ಹೋಗಿದ್ದು. ಬೆಳಗ್ಗೆ ಸೈಕಲ್ ತಗೊಂಡು ನಾವು ಟ್ರಾವೆಲ್ ಮಾಡಿದ್ದೆ ಟೈಮ್ ಜಾಸ್ತಿ ಆಗಿದ್ದಲ್ಲ. ಟ್ರಾವೆಲಿಂಗೇ ಜಾಸ್ತಿ. ಅಪ್ಪ ಇವತ್ತೇನೋ ಓಡಿಸ್ತೀನಿ. ಅವಳಂತೂ ಬರ್ಡೇಗಂತೂ ಇವತ್ತಂತೂ ಬರೀ ಎಲ್ಲ ಬಿಸಿ ಬಿಸಿನೇ. ಸೊ ಇದೊಂದು ಕ್ಯೂಟಾಗಿರೋ ಬ್ಯಾಗ್ ತೊಗೊಂಡಿದ್ದೀನಿ. ಏನಾದರೂ ಸ್ಯಾರಿ ಹಾಕ್ಕೊಂಡಾಗ ಅಂದರೆ ಹ್ಯಾಂಡ್ ಬ್ಯಾಗ್ ಥರ ಚೆನ್ನಾಗಿದೆ. ಅವರಿಬ್ರದ್ದು ಎಲ್ಲ ಪರ್ಚೇಸಿಂಗ್ ಇತ್ತು. ಅವರಿಬ್ಬರು ಹೋದ್ರು ಮನೆಗೆ. ಅಲ್ಲಿಂದಲೇ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ನಾರ್ಮಲ್ ಬ್ಯಾಗು ಇತ್ತು. ಅಲ್ಲಿಂದ ಇದೊಂದು ಆಂಟಿಗೆ ಹ್ಯಾಂಡ್ ಬ್ಯಾಗು. ಇದು ಆ್ಯಕ್ಚುಲಿ ಕಂಪ್ನಿದು. ನಾವೆಲ್ಲ ನಾನ್ ಕಂಪ್ನಿ ತಗೊಂಡಿದ್ದೀವಿ. ಹಾಯ್ ಮಾಡಮ್ಮ. ಹಾಯ್ 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 ಮಾಡಿ ಬಂಗಾರಿ. ಅಲ್ಲುಜ್ಜಿ ಸಾಕು. ಶರ್ಟ್ ಹಾಕೊಂಡಿರೋ ತೋರಿಸು. ಶರ್ಟ್ ತೋರ್ಸು ನಿಂದು. ಯಾರ್ದು ಹಾಕೊಂಡಿರೋದು ನೀನು? ಅಣ್ಣಂದು ಹಾಕೊಂಡಿದ್ಯಾ? ವಾ. ಸೊ ಸ್ಲಿಪ್ಪರ್ ತೊಗೊಂಡಿದ್ದೀವಿ, ತೋರಿಸ್ತೀವಿ ಬನ್ನಿ. ಮಳೆ ಬೇರೆ ಸರಿಯಾಗಿ ಬರ್ತೈತೆ ಜೋರಾಗಿ. ಮಳೆ ಸರಿ ಬರ್ತೈತೆ. ಇದೊಂದು ಜೊತೆ ಸಿಡಿದು ಬಿಟ್ಟೈತೆ. ನಾರ್ಮಲ್.
ಇದಂತೇಳಿ ಇದು ನಾವು 3 ಜನ ಒಂದೇ ಥರ ತೊಗೊಂಡಿದ್ದೀವಿ. ನನ್ನ ಸ್ವಲ್ಪ ಬ್ರೌನು, ಅವರಿಬ್ಬರದು ಬ್ಲ್ಯಾಕು. ಇದು ಮದುವೆ 3 ಜನದ್ದು ಒಂದೇ ಥರ ಆಗುತ್ತೆ. ನಂದು ಒಂಚೂರು ರೈಟ್ ಜಾಸ್ತಿ ಇರಲಿ ಅಂದ್ಬಿಟ್ಟು ಇದು ನಾನು ತೊಗೊಂಡಿದ್ದೀನಿ ಮದುವೆ ಹಾಕ್ಬೇಕು ಅಂತ. ಹುಳ್ಳಿ ಇದೀನಲ್ಲ ಇದೆಲ್ಲ ಹೈಟಿದ್ರು ಅನಿಸ್ತಿಲ್ಲ. ಇದು ಇದಕ್ಕೆಂದು ಬ್ಲ್ಯಾಕ್ ಸೇಮ್ ಪ್ಯಾಟ್ರನಲ್ಲಿ ಬ್ಲ್ಯಾಕು. ಇಷ್ಟೇ ಗೈಸ್, ಇಷ್ಟು ಶಾಪಿಂಗ್ ಮಾಡೋಕ್ಕೆ ಅಷ್ಟು ದೂರ ಹೋಗಿದ್ವಿ ಬರೀ ಟ್ರಾವೆಲ್ ಮಾಡ್ತಾರೆ. ಇನ್ನು ಅವರಿಬ್ರದ್ದಿದೆ, ಅವರಿಬ್ರದ್ದು ತೋರ್ಸೋಣ ಅನ್ಕೊಂಡೆ. ಅವರಿಬ್ರು ಮನೆಗೆ ಬರೋಕ್ಕಾಗಲಿಲ್ಲ, ಲೇಟ್ ಆಗುತ್ತೆ, ಅಡುಗೆ ಮಾಡಿಕ್ಬೇಕಲ್ಲ ಮನೆಯಲ್ಲಿ ಹೋಗೋದ್ರು ಅವರು. ನಾವು ಚೆನ್ನಾಗಿ ಊಟ ಬ್ಯಾಟಿಂಗ್ ಮಾಡಿಸ್ಕೊಂಡು ಬಂದ್ವಿ. ಇವಾಗ ಯಾರನ್ನೂ ಊಟ ತಿನ್ನಿಸ್ಬೇಕು. ಹೋಗಿ ಶಿವಾಜಿನಗರದ ವಿಡಿಯೋ ನೋಡಿದ್ರಲ್ಲ. ಸೊ ನಾವು ಮಲ್ಲೇಶ್ವರಂಗೂ ಕೂಡ ಹೋಗಿದ್ವಿ ನಿನ್ನೆ. ಅದ್ರ ಬ್ಲಾಗ್ ಕೂಡ ನೋಡ್ಕೊಬನ್ನಿ. ಅಂದರೆ ಆರ್ನಾಗೆ ಬಟ್ಟೆ ತೊಗೋಬೇಕಿತ್ತು. ಆರ್ನದು ಮಾತ್ರ ಪೆಂಡಿಂಗ್ ಇತ್ತು. ಸೊ ಅವಳದು ಪೆಂಡಿಂಗ್ ಇದ್ದಿದ್ದು ಬಟ್ಟೆ ಮತ್ತು ನನಗೊಂದು ಟಾಪ್ ಬೇಕಿತ್ತು, ಅಂದರೆ ಸಿಲ್ವರ್ ಸ್ಟೋನಿಂದು. ಸೊ ಅದರದ್ದೊಂದು ಪರ್ಚೇಸ್ ಮಾಡ್ಕೊಬರೋಕ್ಕೆ ಹೋಗಿದ್ವಿ. ಸೊ ಇದು ಲಾಸ್ಟ್ ಪರ್ಚೇಸಿಂಗ್ ವಿಡಿಯೋ ಗೈಸ್. ಇನ್ನೆಲ್ಲ ಮುಗೀತು, ಇನ್ನೆಲ್ಲೂ ಹೋಗೋದಿಲ್ಲ. ಪರ್ಚೇಸಿಂಗ್ ಅಂತೂ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ಇನ್ನೇನಿದ್ರು ಹಬ್ಬ ಬರುತ್ತೆ, ಹಬ್ಬದ ಬ್ಲಾಗ್ ಕೂಡ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಅದಾದಮೇಲೆ ಮದುವೆದು ಇನ್ವಿಟೇಷನ್ ಕಾರ್ಡ್ಸ್ಗಳೆಲ್ಲ ಕೊಡೋದಕ್ಕೆ ಹೋಗಬೇಕು. ಸೊ ಇನ್ನೆಲ್ಲ ಮದುವೆ ತನಕ ಫುಲ್ಲು ಬ್ಯುಸಿ. ಅದಾದಮೇಲೆ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ ಮದುವೆದು, ನೋಡಿ ಸಪೋರ್ಟ್ ಮಾಡಿ. ಈಗ ಹೋಗಿ ಮಲ್ಲೇಶ್ವರಮಲ್ಲಿ ನಾವು ಏನು ತೊಗೊಂಡ್ವಿ ಏನು ಅಂತ ನೋಡ್ಕೊಂಬನ್ನಿ. ನೋಡಿದ್ದು ನಿಂತಿದ್ದಾರೆ ತಡೆ ಗೈಸ್. ಮಲ್ಲೇಶ್ವರಂಗೆ ಅಂತ ಬಂದು ತುಂಬ ದಿನ ಆಗಿತ್ತು. ನಾನು ನನ್ನ ಫ್ರೆಂಡ್ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ, ನನ್ನ ಬೆಸ್ಟ್ ಫ್ರೆಂಡ್ ರೇಖಾ, ಅವ್ರದ್ದು ಮನೆ ಇಲ್ಲೇ ದೇವಯ್ಯ ಪಾರ್ಕ್ ಹತ್ರ ಇರೋದು. ಸೊ ಅವಳ ಹತ್ರ ಇರೋದ್ರಿಂದ ಮಲ್ಲೇಶ್ವರಂ ಅಂತೂ ಸ್ವಲ್ಪ ಆವಾಗ ಕಾಲೇಜ್ ಟೈಮಲ್ಲಂತೂ ತುಂಬ ಸುತ್ತಿದ್ದೀವಿ. ಒಂಥರ ಚೆನ್ನಾಗಿರುತ್ತೆ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡೋದಕ್ಕೆ. ಇಲ್ಲಿ ಬಂದರೆ ಗೈಸ್ ಚೆನ್ನಾಗಿ ದುಡ್ಡು ಇಟ್ಕೊಂಬಂದ್ಬಿಡ್ಬೇಕು, ಯಾಕಂದರೆ ಎಲ್ಲ ಆಸೆ ಆಗುತ್ತೆ. ಈಗ ಆಲ್ರೆಡಿ ನಾನು ತುಂಬ ಅಂದರೆ ತುಂಬ ಖರ್ಚು ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಮೈಂಡ್ ಫಿಕ್ಸ್ ಮಾಡ್ಕೊಂಬಂದಿದ್ದೆ, ನನಗೆ ಏನು ಬೇಕೋ ಅವಶ್ಯಕತೆ ಏನು ನಾನು ಅಂದ್ಕೊಂಬಂದಿದ್ದೀನಿ ಅಷ್ಟನ್ನು ಮಾತ್ರ ಶಾಪ್ ಮಾಡಬೇಕು, ಬೇರೆ ಏನೇ ಕಣ್ಣಿಗೆ ಕಾಣಿಸಿದ್ರೂ ಶಾಪ್ ಮಾಡಬಾರ್ದು ಅಂತ. ಇನ್ನೂ ಖರ್ಚು ತುಂಬ ಇದೆ, ಮದುವೆ ಆದಮೇಲೆ ಗೊತ್ತಲ್ಲ, ಇನ್ನು ಮೇಕಪ್ಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ಇನ್ನೂ ಬ್ಲೌಸಸ್ಗೆ ಎಲ್ಲ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಸೊ ಆದಷ್ಟು ಲಿಮಿಟಾಗಿ ಖರ್ಚು ಮಾಡಬೇಕು ಅಂತ ಅಂದ್ಕೊಂಬಂದಿದ್ದೆ. ಅದ್ರ ಪ್ರಕಾರನೇ ಖರ್ಚು ಮಾಡಿದ್ದೀನಿ ಇವತ್ತು ಮಾತ್ರ ಮಲ್ಲೇಶ್ವರಮಲ್ಲಿ. ಅದಕ್ಕೋಸ್ಕರ ಒಂಥರ ಖುಷಿ, ಅಂದ್ಕೊಂಡಂಗೆ ಶಾಪ್ ಮಾಡಿದ್ದೀನಿ ಮಲ್ಲೇಶ್ವರಮಲ್ಲಿ ಅಂತ. ಸೊ ಅಕ್ಕ ನಾನು ಫುಲ್ಲು ಎಲ್ಲ ಸುತ್ತಾಗ್ಬಿಟ್ಟಿದ್ವಿ. ಅಕ್ಕಂಗೆ ಡೈಲಿ ವೇರ್ಗೆ ಅಂತ ಅಂದ್ಬಿಟ್ಟು ಟಾಪ್ಸ್ಗಳು ಬೇಕಿತ್ತು, ಅದನ್ನು ನೋಡಿದ್ವಿ. ಮತ್ತು ಇದು ನಮ್ಮ ದೊಡ್ಡಮ್ಮಂಗೆ ಎಲ್ಲಾದರೂ ಹೋಗೋದಕ್ಕೆ ಸ್ವಲ್ಪ ಒಂದು 3-4 ಪೇರ್ಸ್ ಬಟ್ಟೆ ಇಟ್ಕೊಳ್ಳೋದಕ್ಕೆ ಆಗುತ್ತೆ ಅಂದ್ಬಿಟ್ಟು ಈ ಬ್ಯಾಗ್ನ ತೊಗೊಂಡ್ರು. ಅಕ್ಕಂಗೆ ಇಷ್ಟ ಆಯಿತು, ಸೊ ಅದಕ್ಕೆ 2 ಪೀಸ್ ತೊಗೊಂಡ್ರು. ಸೊ ನನಗೆ ಮೇಯ್ನ್ಲಿ ಟಾಪ್ ಬೇಕಿತ್ತು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಈ ಶಾಪಲ್ಲಿ ಒಳಗಡೆ ಒಂದು ಶಾಪ್ ಇದೆ, ಅಲ್ಲಿ ಟಾಪ್ ಪರ್ಚೇಸ್ ಮಾಡಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತಾ ಇದೆ ಗೈಸ್. ಮಲ್ಲೇಶ್ವರಂ ಎಲ್ಲ ಸ್ವಲ್ಪ ಆರ್ನಮೆಂಟ್ಸ್ ಎಲ್ಲ ಕೆಲವೊಂದು ಕಡೆ ಕಡಿಮೆ ಇರ್ಬೋದು, ಬಟ್ ಈ ಸ್ಟೋನ್ ಪೀಸಸ್ಗಳೆಲ್ಲ ಪ್ರೈಸ್ ಹೆವಿ ಇದೆ. ನಾನು ಚಿಕ್ಕಪೇಟೆಯಲ್ಲಿ ಆಲ್ರೆಡಿ ಸೆಟ್ ತೊಗೊಬಿಟ್ಟಿದ್ದೆ, ಅಲ್ಲಿ ಡಾಬ್ ಇರಲಿಲ್ಲ. ಅಂಕಲ್ ತೋರಿಸ್ಕೊಡ್ತೀನಿ ಅಂತ ಹೇಳಿದರು, ಬಟ್ ಮತ್ತೆ ಅಷ್ಟು ದೂರ ಯಾರಪ್ಪ ಹೋಗ್ತಾರೆ ರಾಜ ಮಾರ್ಕೆಟಿಗೆ ಅಂತ ಅಂದ್ಬಿಟ್ಟು ಇಲ್ಲೇ ನೋಡೋಣ ಅಂದ್ಬಿಟ್ಟು ತೊಗೊಂಡ್ವಿ. ಸೊ ಆರ್ನಂಗೆ ಬಟ್ಟೆ ಇಲ್ಲೇ ಫೈನಲ್ ಆಗಿದ್ದು ಸುದರ್ಶನಲ್ಲೇ. ಆರ್ನಂಗೆ ಮತ್ತು ಪ್ರಗತಿಗೆ ಇಬ್ರಿಗೂ ಲಂಗ ಬ್ಲೌಸ್ ತೊಗೊಂಡಿದ್ವಿ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಮದುವೆ ಟೈಮಲ್ಲಿ ನೋಡಿ ಯಾಕೆ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇದು ಕಲರ್ ಪೀಚ್ ಕಲರ್ ಆರೆಂಜ್ ಎಲ್ಲ ಬಟ್ಟೆ
ಫುಲ್ ಶಾಪಿಂಗ್. ಬ್ಯಾಗಲ್ಲಿ ಇರೋದೆಲ್ಲ ಬ್ಯಾಗ್ ಸಮೇತನೇ ಶಾಪಿಂಗು. ಬ್ಯಾಗ್ ತೋರಿಸು. ಬ್ಯಾಗ್ ಸಮೇತನೇ ಶಾಪಿಂಗ್ ಮಾಡ್ಬಿಟ್ಟೈತೆ. ಬ್ಯಾಗಲ್ಲಿ ಇನ್ನೊಂದು ಜೊತೆ ಬ್ಯಾಗ್ ಅದೇ. ಲಂಗ ಬ್ಲೌಸ್ ಹೆಂಗೋ ಸದ್ಯ ಸಿಕ್ತಿಲ್ಲ. ಕರೆಕ್ಟಾಗಿ ಒಂದು 3 ಗಂಟೆ 3:15 ಆಗಿತ್ತು, ಅಶ್ವ ಆಯಿತು. ಸೊ ಅದಕ್ಕೆ ಮಂತ್ರಿ ಮಾಲ್ಗೆ ಹೋಗಿ KFC ತಿನ್ನೋಣ ಅಂದ್ಬಿಟ್ಟು ಹೊರಟ್ವಿ. ಫೈನಲಿ ಇವತ್ತು ಶಾಪಿಂಗ್ ಕಂಪ್ಲೀಟೆಡ್. ನಿಮ್ದು ಸ್ಲೀವ್ಸು ಎಲ್ಲ ಮತ್ತು ಸೈಜ್ ಮೇಲೆ ಡಿಪೆಂಡ್ ಅಪ್ಪ. ಇದೇ ಸೈಜ್ ನೀವು ದೊಡ್ಡ ಸೈಜ್ ತೊಗೊಂಡಿದ್ರು ಅದೇ ಸೈಜ್. ಬೇಜಾನ್ ಮಾಡಿದ್ದೀನಿ. ತಿನ್ನಕ್ಕೆ ಬಂದಿದ್ದೀವಿ, ಹೊಟ್ಟೆ ಸಿಕ್ಕೈತೆ. ಊಟ ಮಾಡಿ ನೀನು ವಾಯ್ಸ್ ಓವರ್ ಆಮೇಲೆ ಕೊಡ್ತೀಯ ತಾನೆ. ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೆ. ಅವಳು ಬಾಕಿರೋದು ಲಾಸ್ಟ್ ಪೀಸು ಎಲ್ಲ ಹೊಟ್ಟೆ ಸುತ್ತ ಗಬ 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 ಅಂತ ಎಲ್ಲ ತಿನ್ನಾಕ್ಬಿಟ್ಟಿದ್ವಿ. ಬೇರೆ ಹೇಳ್ತಿದ್ದಲ್ಲ, ನಾನು ಮಾತ್ರ ವೇಫರ್ಸು ಒಂದೇ ಇದ್ದಿದ್ದು. 3 ಜನಕ್ಕೆ ಹೋದ್ವಿ, ಒಂದೇ ಇದ್ದಿದ್ದು. ಮಂಜುಶ್ರೀ ಬೇಗ ಬೇಗ ಎಷ್ಟು ಶಾಪಿಂಗ್ ಅಂದರೆ ನನ್ನ ಮುಖ ನೋಡಿ ಗೈಸ್. ಯಾವುದೋ ಬೇರೆ ಬಸ್ ಹತ್ಬಿಟ್ವಿ. ಅಂದರೆ ಬೇರೆ ಬಸ್ ಏನಿಲ್ಲ, ಮೆಜೆಸ್ಟಿಕ್ ಬಸ್ ಹತ್ತಿದ್ವಿ. ಲಾಂಗ್ ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಆ್ಯಕ್ಚುಲಿ ತಪ್ಪು ಅಂದ್ಕೊಂಡು ಅಂದರೆ ಬೇಗ ಹೋದ್ವಿ. ಮೆಜೆಸ್ಟಿಕ್ ಹೋಗಿದ್ದೆ ಒಳ್ಳೇದಾಯಿತು. ಮತ್ತು ಮಲ್ಲೇಶ್ವರಂ ಸರ್ಕಲಿಂದ ಟೋಲ್ಗೇಟ್ ಹೋಗೋ ಬದಲು ಇದೇ ಈಸಿ ಅನಿಸ್ತು. ಶಾಪಿಂಗ್ ಎಲ್ಲ ಮುಗೀತು. ಮನುಷ್ಯರಿ ಕೋಇನ್ಸಿಡೆನ್ಸ್ ಆಗಿ ಮಲ್ಲೇಶ್ವರಮಲ್ಲೇ ಸಿಕ್ಕಿದ್ದು, ಆಮೇಲೆ ಕಡೆ ಕ್ರಾಸಲ್ಲಿ ಸಿಕ್ಕಿದ್ರು. ಸೊ ಮನೆಗೆ ಬಂದ್ವಿ. ನಮ್ಮಮ್ಮ ಈಗ ತಾನೇ ಫೋನ್ ಮಾಡ್ತಾಯಿದ್ದೆ. ಬೇಗನೆ ಬಂದಿದ್ದೀನಿ, ಪರವಾಗಿಲ್ಲ. ಇಷ್ಟು ದಿನ ಶಾಪಿಂಗ್ ಹೋಗಿದ್ರಲ್ಲಿದೆ ಫಸ್ಟ್ ಟೈಮ್ ಬೇಗ ಬಂದಿರೋದು 6:30ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.